ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ ಪೊಲೀಸ್ ಇಲಾಖೆ ಬಜೆಟ್ನಲ್ಲಿ ಪಿಸಿಐ ಹುದ್ದೆಗಳ ನೇಮಕಾತಿ ಮಾಡೋದರ ಬಗ್ಗೆ ಚರ್ಚಿಸಲಾಗಿತ್ತು. ಹಾಗೆ ಕೆಇ ಬದಲಿಗೆ ಪೊಲೀಸ್ ಇಲಾಖೆಯಲ್ಲಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡನ್ನು ನಡೆಸೋ ಬಗ್ಗೆ ಜಿ ಪರಮೇಶ್ವರ್ ಅವರ ಒಂದು ಮಾತನ್ನು ಹೇಳಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಸರ್, DCRE ದೇಶದಲ್ಲಿ ಸಾಲು ಸಾಕಷ್ಟು ಇದೆ. ನೀವು ಕೂಡ ಸಿಬ್ಬಂದಿಗಳ ಕೊರತೆ ಹೊರ ಎಲ್ಲ ರೀತಿ ಇದೆ ಸರ್. ಎಲ್ಲ ಈಗ pending ಇದೆ ಸರ್. ರೆಕ್ರೂಟ್ಮೆಂಟ್ಗೆ ಈಗ ನಿನ್ನೆ ಬಡ್ಜೆಟ್ ಡಿಸ್ಕಷನ್ ಕೂಡ ಆಗಿದೆ. ಪೊಲೀಸ್ ಇಲಾಖೆ ಬಡ್ಜೆಟ್ ಡಿಸ್ಕಷನ್ ಕೂಡ ಆಗಿದೆ. ನಮ್ಮಲ್ಲಿ 17,000 ವೇಕೆನ್ಸಿಗಳಿದೆ. ಅದನ್ನ ಈಗಾಗಲೇ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಕಳೆದ 2 ವರ್ಷದಲ್ಲಿ ನೆನೆಗುದಿಗೆ ಬಿದ್ದಂತ PSI 900ಕ್ಕೂ ಹೆಚ್ಚು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ದೀವಿ. ಅವರೆಲ್ಲ ಇನ್ನು ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇನ್ನು ಒಂದೆರಡು ತಿಂಗಳಲ್ಲಿ ಬಂದ್ಬಿಡ್ತಾರೆ. ಅದಾದ ಮೇಲೆ ಇನ್ನೂ ಕೂಡ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟು ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕಾಗಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಪೊಲೀಸ್ ಇಲಾಖೆನಲ್ಲಿ ಮಾಡಬೇಕು ಅಂತ ಕೂಡ ನಿನ್ನೆ ಚರ್ಚೆ ನಡೆದಿದೆ. ಒಂದು ವೇಳೆ ಅದಾಯ್ತು ಅಂತಂದ್ರೆ ಬೇಗ ಮಾಡ್ತೀವಿ. ಸರಿಗೆ DCRE ಇಲ್ಲಿನ ಹಿರಿಯ